ಅದೇ ಚಿತ್ರಾನ್ನ ಪುಳಿಯೋಗರೆ ತಿಂದ್ಬಿಟ್ಟು ಬೋರ್ ಆಗಿದ್ರೆ ನೀವು ಈ ಥರದೊಂದು ರೈಸನ್ನು ಮಾಡ್ತೀನಿ, ಆಮೇಲೆ ಮತ್ತೆ ಮತ್ತೆ ದಿನಾಗ್ಲೂ ಇದನ್ನೇ ಮಾಡ್ತೀರಾ. ಯಾಕಂದ್ರೆ ಇದು ಅಷ್ಟು ಸಿಂಪಲ್ ಆಗಿ, ಅಷ್ಟು ಕ್ವಿಕ್ ಆಗಿ, ಅಷ್ಟೇ ಟೇಸ್ಟ್ಫುಲ್ ಆಗುವಂತ ಐಟಮ್. ಬ್ಯಾಚುಲರ್ಸ್ಗಂತೂ ಮಾಡಿರೋ ರೆಸಿಪಿ. ಸೊ ಸಿಂಪಲ್ ಆಗಿ ಹುಳಿ ಅನ್ನನ ಹೇಗೆ ಮಾಡೋದು ನೋಡ್ಕೊಬರೋಣವಾ. ಫಸ್ಟಿಗೆ ಬಾಣಲಿಗೆ ನಾನು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆನ ಸಿಡಿಸಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಆರ್ಮ ಬರೋ ತನಕ ಇಟ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೀರಿಯನ್ನು ಹಾಕಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಸಾಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಗೆ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಬೇಗ ಫ್ರೈ ಆಗೋದಕ್ಕೆ. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ, 2-3 ನಿಮಿಷಕ್ಕೆ ಇದು ಒಳ್ಳೆ ಫ್ರೈ ಆಗಿರುತ್ತೆ. ಯಾಕಂದರೆ ಈ ರೈಸ್ ಐಟಮ್ಗೆ ಈರುಳ್ಳಿ ಕ್ರಂಚಿಯಾಗಿ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಈಗ ಫ್ಲೇಮನ್ನು ಲೋ ಮಾಡಿಕೊಂಡು ಅರಿಶಿನ ಪುಡಿ ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಮನೇಲೆ ಮಾಡಿರೋ ಸಾಂಬಾರ್ ಪುಡಿನ ನಾನು ಹಾಕೊಳ್ತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಆರೋಮ ಬರೋ ತನಕ ಹುರ್ಕೊಳ್ತಿದ್ದೀನಿ. ಜಸ್ಟ್ 30 ಸೆಕೆಂಡ್ಸ್ ಟು 1 ಮಿನಿಟ್ ಸಾಕು, ಜಾಸ್ತಿ ಬೇಡ, ಸೀದೋಗಬಾರ್ದು ಮಸಾಲ ಪದಾರ್ಥಗಳು. ಅದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಲ್ಲಿ ಹುಳಿ ನೀರನ್ನು ಮಾಡ್ಕೊಂಡಿಟ್ಟಿದ್ದೀನಿ, ಹುಣಸೆಹಣ್ಣ ಕಿವುಚಿ ನೀರನ್ನು ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಫ್ಲೇಮನ್ನು ಮೀಡಿಯಂ ಫ್ಲೇಮಿಗೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಈಗಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ರೈಸಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲೇ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡಿದ್ಮೇಲೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ. ಈ ಥರ ಎಣ್ಣೆ ಬಿಡೋಕ್ಕೆ ಶುರು ಆಗಿದೆ ಅಂದರೆ ಹುಳಿ ರೆಡಿ ಅಂತ ಹೇಳಿ ಅರ್ಥ. ಇನ್ನೇನು ಮಾಡಿರೋ ಅನ್ನನ ಈ ಥರ ಉದುರಿಸ್ಬಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲ ಹುಳಿ ಹಾಗೆ ಆ ಈರುಳ್ಳಿ ಎಲ್ಲನೂ ಈ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡಿದ್ರು ಓಕೆ. ಸೊ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಪ್ಲೇಟಿಗೆ ಹಾಕೊಂಡು ಬಾರಿಸ್ತಾ ಇದ್ರೆ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿನ್ನೋದಂತೂ ಖಂಡಿತ. ಈ ರೆಸಿಪಿನ ಈಗಲೇ ಸೇವ್ ಮಾಡಿಕೊಂಡು ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಮರೀದೆ ತಿಳಿಸಿ.